ಶಾಂತಿ. ದಿನಾಂಕ ಆಗಿದೆ 13/12/2025. ನಿಮ್ಮದು ಇದು ಈಶ್ವರೀಯ ಮಿಷನರಿ ಆಗಿದೆ. ನೀವು ಎಲ್ಲರನ್ನೂ ತಂದೆಯವರನ್ನಾಗಿ ಮಾಡಿ ಅವರಿಂದ ಬೇಹದ್ದಿನ ಆಸ್ತಿಯನ್ನು ಕೊಡಿಸುತ್ತೀರಿ. ಯಾವಾಗ ನಿಮ್ಮ ಸ್ಥಿತಿಯು ಸತೋದವರೆಗೆ ತಲುಪುವುದೋ, ಅರ್ಥಾತ್ ಯಾವಾಗ ಆತ್ಮವು ತ್ರೇತಾದ ಸತೋ ಸ್ಥಿತಿಯವರೆಗೆ ತಲುಪುವುದೋ, ಆಗ ಕರ್ಮೇಂದ್ರಿಯಗಳ ಚಂಚಲತೆಯು ನಿಂತು ಹೋಗುವುದು. ಈಗ ನಿಮ್ಮದು ರಿಟರ್ನ್ ಜರ್ನಿ ಆಗಿದೆ. ಆದ್ದರಿಂದ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕಾಗಿದೆ. ಆತ್ಮವು ಪತಿತವಾಗುವಂತಹ ಯಾವುದೇ ಕರ್ಮವನ್ನು ಮುಚ್ಚಿಟ್ಟುಕೊಂಡು ಮಾಡಬಾರದು. ಮೊದಲು ನೀವು ಶೂದ್ರರಾಗಿದ್ದೀರಿ, ನಂತರ ಬಂದು ಬ್ರಾಹ್ಮಣರಾಗಿದ್ದೀರಿ. ತಂದೆಯು ವರ್ಣಗಳ ಲೆಕ್ಕವನ್ನು ತಿಳಿಸಿದ್ದಾರೆ. ನೀವೀಗ ಬ್ರಾಹ್ಮಣ ವರ್ಣದವರಾಗಿದ್ದೀರಿ, ನಂತರ ದೇವತಾ ವರ್ಣದವರಾಗುತ್ತೀರಿ. ಶಿವ ತಂದೆಯಂತೂ ಎಲ್ಲರ ಬಳಿಯೂ ಹೋಗುವುದಿಲ್ಲ. ಅಂದಾಗ ಅವಶ್ಯವಾಗಿ ತಂದೆಗೆ ಸಹಯೋಗಿಗಳು ಬೇಕಲ್ಲವೇ? ಆದ್ದರಿಂದ ನಿಮ್ಮದು ಈಶ್ವರೀಯ ಮಿಷನ್ ಆಗಿದೆ. ನೀವು ಎಲ್ಲರನ್ನೂ ಈಶ್ವರ ತಂದೆಯವರನ್ನಾಗಿ ಮಾಡುತ್ತೀರಿ. ಪಾರಲೌಕಿಕ ತಂದೆಯನ್ನು ನೆನಪು ಮಾಡಬೇಕು. ಲೌಕಿಕ ತಂದೆಯಂತೂ ಅಲ್ಪಕಾಲಕ್ಕಾಗಿ ಸುಖ ಕೊಡುತ್ತಾರೆ. ಬೇಹದ್ದಿನ ತಂದೆಯು ಬೇಹದ್ದಿನ ಸುಖ ಕೊಡುತ್ತಾರೆ. ಈಗ ನೀವು ಆತ್ಮರಿಗೆ ಈ ಜ್ಞಾನ ಸಿಗುತ್ತದೆ. ನಿರಾಕಾರ ತಂದೆಗೆ ಅಮೃತವನ್ನು ಕೊಡಲು ಅವಶ್ಯವಾಗಿ ಮುಖವಂತೂ ಬೇಕಲ್ಲವೇ? ಈಗ ನೀವು ತಿಳಿದುಕೊಂಡಿದ್ದೀರಿ, ಇದು ಶಿವ ತಂದೆಯ ರಥವಾಗಿದೆ. ರಥಕ್ಕೂ ಶೃಂಗಾರ ಮಾಡುತ್ತಾರಲ್ಲವೇ? ಯಾರು ಕೊನೆಯಲ್ಲಿ ಬರುವರೋ ಅವರು ಸ್ವರ್ಗದಲ್ಲಿ ಹೋಗಲು ಸಾಧ್ಯವಿಲ್ಲ. ಯಾವ ಯಾವ ಧರ್ಮಗಳು ಕೊನೆಯಲ್ಲಿ ಬಂದಿವೆಯೋ ಆ ಧರ್ಮದ ಆತ್ಮಗಳು ಅವಶ್ಯವಾಗಿ ಮೇಲೆ ಹೋಗಿ ವಿರಾಜಮಾನವಾಗುತ್ತಾರೆ. ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡುತ್ತೀರೋ ಅದೆಲ್ಲವನ್ನೂ ಮರೆಯಿರಿ. ತಮ್ಮ ಶಾಂತಿಧಾಮವನ್ನು ನೆನಪು ಮಾಡಿ. ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದಕ್ಕೆ ಅವ್ಯಭಿಚಾರಿ ಯೋಗವೆಂದು ಹೇಳಲಾಗುತ್ತದೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ. ಇದರಲ್ಲಿ ಯುದ್ಧದ ಯಾವುದೇ ಮಾತಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮಾಡಿಸಬೇಕಾಗಿದೆ. ತಮಗೆ ನಷ್ಟವಾಗುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ. ತಂದೆಯ ನಿಂದನೆಯಾಗುತ್ತದೆಯಲ್ಲವೇ? ವಿಕರ್ಮಗಳು ಹೆಚ್ಚಾಗುವಂತಹ ಕರ್ಮವನ್ನು ಮಾಡಬೇಡಿ. ನೀವು ಎಷ್ಟು ಸಮೀಪವಾಗತೊಡಗುವಿರೋ, ಸತೋಸ್ಥಿತಿಯವರೆಗೆ ತಲುಪುವಿರೋ, ಆಗ ಕರ್ಮೇಂದ್ರಿಯಗಳ ಚಂಚಲತೆಯೂ ಸಹ ನಿಂತು ಹೋಗುವುದು. ಕರ್ಮೇಂದ್ರಿಯಗಳು ವಶವಾಗುತ್ತವೆ. 84 ಜನ್ಮಗಳಲ್ಲಿ ಇಳಿಯುತ್ತಾ ಬಂದಿದ್ದೀರಿ. ಈಗ ಹಿಂತಿರುಗಬೇಕಾಗಿದೆ. ಎಲ್ಲರೂ ಸತೋಪ್ರಧಾನ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ. ನಾವು ಎಷ್ಟು ಪಾಪ ಎಷ್ಟು ಪುಣ್ಯ ಮಾಡಿದ್ದೇವೆಂದು ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಪರಿಶ್ರಮಪಟ್ಟು ಪಾವನವಾಗುವುದರಿಂದ ಖುಷಿಯ ನಶೆಯು ಏರುವುದು. ನಾವೀಗ ತಂದೆಯನ್ನು ನೆನಪು ಮಾಡಿ ಮಾಲೀಕರಾಗಬೇಕಾಗಿದೆ. ತಂದೆಯು ಯಾವಾಗ ಸ್ವರ್ಗದ ಸ್ಥಾಪನೆ ಮಾಡಿದ್ದರೋ ಆಗ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ. ಮತ್ತೆ 84 ಜನ್ಮಗಳನ್ನು ತೆಗೆದುಕೊಂಡು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಈಗ ನಿಮ್ಮದು ಇದು ಅಂತಿಮ ಜನ್ಮವಾಗಿದೆ. ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ. ನೀವು ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರಬೇಕಾಗಿದೆ. ಇದು ದುಃಖಧಾಮವಾಗಿದೆ. ನೆನಪು ಸಹ ಒಬ್ಬರನ್ನೇ ಮಾಡಿ. ನನ್ನವರು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಎಲ್ಲಿಯವರೆಗೆ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಒಬ್ಬರ ನೆನಪು ಬರುವುದಿಲ್ಲ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ಒಬ್ಬರ ಅವ್ಯಭಿಚಾರಿ ನೆನಪಿನಲ್ಲಿರಬೇಕಾಗಿದೆ. ಈ ಶರೀರದ ಸಂಪಾದನೆ ಮಾಡಬೇಕು, ಆದರೆ ಮಮತೆಯನ್ನು ಇಟ್ಟುಕೊಳ್ಳಬಾರದು. ತಂದೆಯ ನಿಂದನೆಯಾಗುವಂತಹ ಪಾಪದ ಖಾತೆಯು ಬೆಳೆಯುವಂತಹ ಯಾವುದೇ ಇಂತಹ ಕರ್ಮ ಮಾಡಬಾರದು. ತಮ್ಮನ್ನು ಮೋಸದಲ್ಲಿ ಸಿಲುಕಿಸಿಕೊಳ್ಳಬಾರದು. 3 ಸೇವೆಗಳ ಬ್ಯಾಲೆನ್ಸ್ ಮುಖಾಂತರ ಸರ್ವಗುಣಗಳ ಅನುಭೂತಿ ಮಾಡುವಂತಹ ಗುಣಮೂರ್ತಿ ಭವ. ಯಾವ ಮಕ್ಕಳು ಸಂಕಲ್ಪ ಮಾತು ಮತ್ತು ಪ್ರತಿಯೊಂದು ಕರ್ಮದ ಮುಖಾಂತರ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ಅವರೇ ಸಫಲತಾ ಮೂರ್ತಿಗಳಾಗುತ್ತಾರೆ. ನಿಶ್ಚಯರೂಪಿ ಅಡಿಪಾಯ ಪಕ್ಕಾ ಇದ್ದಲ್ಲಿ ಶ್ರೇಷ್ಠ ಜೀವನದ ಅನುಭವ ಸ್ವತಃ ಆಗುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.